ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆ ಈ ಒಂದು ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರ ಶ್ರೀನಿವಾಸ್ ದಾಸ್ಕರಿಯಪ್ಪನವರ ನಾಮನ ಪತ್ರವನ್ನ ಸನ್ಮಾನ್ಯ BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ಹಾಕಿದ್ವಿ. ಬಹುಶಃ ನಾವು ನೋಡಿದಾಗೆ ದುಗ್ಗಮ್ಮನ ದೇವಿ ಆಶೀರ್ವಾದ ಪಡೆದು ಈ ಒಂದು ಮೆರವಣಿಗೆಯಲ್ಲಿ ಶೋಭಾಯಾತ್ರೆಯಲ್ಲಿ ಬಂದಂತಹ ಸಂದರ್ಭದಲ್ಲಿ ಭಾರಿ ಜನಸ್ತೋಮದ ಜೊತೆಗೆ ಇವತ್ತು ಮೆರವಣಿಗೆಯಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಬಹುಶಃ 20-25 ಸಾವಿರ ಮತಗಳ ಅಂತರದಿಂದ ಶ್ರೀನಿವಾಸ್ ದಾಸ್ಕರಿಯಪ್ಪರು ಗೆಲ್ತಾರೆ ಅಂತ ಸಂಪೂರ್ಣವಾದಂತ ವಿಶ್ವಾಸ ಇದೆ. ಭಾರತೀಯ ಜನತಾ ಪಕ್ಷ ಈ ದಕ್ಷಿಣದಲ್ಲಿ ಬಾವುಟವನ್ನು ಹಾರಿಸುತ್ತೆ ಅಂತ ಎಲ್ಲರಿಗೂ ವಿಶ್ವಾಸ ಇದೆ. ನಿಮ್ ಸ್ನೇಹಿತರು ಯತ್ನಾಳ್ ಅವರು ಡಮ್ಮಿ ಕ್ಯಾಂಡಿಡೇಟ್ ಹಾಕಿದ್ರಲ್ಲ ಬುಕ್ ಆಗಿ ಅಂತ ಹೇಳ್ತಾರೆ. ಯಾರೋ ಹೇಳಿದ್ದೀರಿ ಕೇಳ್ರಿ. ನೀವು ಯತ್ನಾಳರಾಗ್ಲಿ ಏನಾಗ್ಲಿ ಅವೆಲ್ಲ ನಾವ್ ಹೇಳಕ್ ನಾವು ತಯಾರಿಲ್ಲ. ಡೆಮ್ಮಿ ಕ್ಯಾಂಡಿಡೇಟ್ ಅವ್ರ ಸುದ್ದಿ ನಮಗೆ ಬೇಕಾಗಿಲ್ಲ. ನಾವು ನಿಜವಾದ ಕಾರ್ಯಕರ್ತನ, ಸಾಮಾನ್ಯ ಕಾರ್ಯಕರ್ತ, ಶ್ರೀಮಂತರ ಮಧ್ಯೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಹಾಕ್ಸಿದ್ವಿ ನಾವು. ಅದನ್ನ ನಾಮಿನೇಷನ್ ಆಗಿದೆ, ವಾಪಸ್ ತಗೊಂಡು 26 ಆದ್ಮೇಲೆ ಪ್ಲಾನ್ ಮಾಡ್ಕೊಂತ ಓಡಾಡ್ತೀವಿ. ಇಲ್ಲಿ ಬರ್ರಿ, ಕಂಪ್ಲೀಟ್ ಉತ್ತರ ಕೊಡ್ತೀವಿ. ನಮ್ಮ ಸ್ಮಾರ್ಟ್ ಸಿಟಿ ಒಳಗೆ ಕೆಲಸ ಮಾಡಿದ್ ಬಿಟ್ರೆ ಇವತ್ತವರೆಗೂ ಕೂಡ ಯಾವ ತರದ ಕೆಲಸಗಳಾಗಿಲ್ಲ. ಇವತ್ತು ಸ್ಮಾರ್ಟ್ ಸಿಟಿ ಒಳಗೆ ಕೆಲಸ ಮಾಡಿದ್ದು ನಂದು ಅಂತಾರೆ. ರೈಲ್ವೆ ಅಂಡರ್ ಬ್ರಿಡ್ಜ್ ಕೂಡ ಹಿಂದೆ ಸ್ಯಾಂಕ್ಷನ್ ಆಯ್ತು 49 ಕೋಟಿ ರೂಪಾಯಿ. ಇವತ್ತವರೆಗೂ ಕೂಡ ಆ ಜಿಲ್ಲಾಧಿಕಾರಿಗಳು ಹೇಳಿ ಇವತ್ತು ಜಿಲ್ಲಾ ಮಂತ್ರಿ ತಡೆ ಹಿಡಿದ್ದಾರೆ. ಮತ್ತು ಚಿಂದೋಡಿಲಿಲ್ಲ ಸರ್ಕಲ್ ಅಲ್ಲೂ ಕೂಡ ನಾನು ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಒಂದು ಫ್ಲೈಓವರ್, ಅದನ್ನು ಕೂಡ ಇವತ್ತವರೆಗೂ ಮಾಡಿಸ್ತಿಲ್ಲ. ಬಹುಶಃ ಅದೆಲ್ಲ ಅವರ ಗಿಮಿಕ್ ಅಂತ ಕಾಣ್ತದೆ. ಇವತ್ತೆಲ್ಲ ಜಿಲ್ಲಾಡಳಿತ ಅವ್ರ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದೆ. ನೋಡಿ, 2019ರಲ್ಲಿ ಅತ್ಯಂತ ಅಧಿಕ ಮತವನ್ನು ನಾವು ದಾವಣಗೆರೆ ದಕ್ಷಿಣದಲ್ಲಿ ಪಡೆದ್ವಿ. ಅದಕ್ಕಿಂತ ಹೆಚ್ಚು ಮತವನ್ನು ಈ ಸರಿ ಪಡಿತೀವಿ ನಾವು. ಎಲ್ಲಾ ಫ್ಯಾಕ್ಟರ್ ವರ್ಕ್ ಆಗ್ತದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಗೆಲ್ಲಿಸ್ಬೇಕು ಅಂತ ಇಡೀ ದಕ್ಷಿಣ ಜನತೆನೇ ಎದ್ದಿದೆ. ದಕ್ಷಿಣ ಭಾಗದ ಜನತೆನೇ ಎದ್ದಿದೆ. ಈ ಸರಿ ಸಾಮಾನ್ಯ ಕಾರ್ಯಕರ್ತರು